ದ ಬೆಸ್ಟ್ ಕ್ಯಾಮ್ರಾ ಸಿಗ್ಮೆಂಟ್ ಸ್ಮಾರ್ಟ್ ಫೋನ್ಸ್ ವಿವೋ V40 ಸೀರೀಸ್ ಬಂದ್ಬಿಟ್ಟು ಲಾಂಚ್ ಆಗಿರುವಂತದ್ದು. ವಿವೋದವ್ರದ್ದು V40 ಸೀರೀಸ್ ಬಂದ್ಬಿಟ್ಟು ಹತ್ರ ಇತ್ತೀಚೆಗೆ ಈ ಫ್ಲಾಗ್ಶಿಪ್ ರೇಂಜ್ ಗೆಲ್ಲ ಹೋಗೋಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅಷ್ಟು ಚೆನ್ನಾಗಿ ಈ ಒಂದು ಫೋನ್ಸ್ ನ ಸ್ವಲ್ಪ ಅಪ್ಗ್ರೇಡ್ ಮಾಡಿ ಸ್ವಲ್ಪ ಪ್ರೈಸ್ ಕೂಡ ಜಾಸ್ತಿ ಮಾಡ್ಬಿಟ್ಟು ಈಗ ಆಲ್ರೆಡಿ ಸೇಲ್ ಮಾಡ್ತಿರೋಂಥದ್ದು. ಈ ಒಂದು ವಿಡಿಯೋದಲ್ಲಿ ನಾನು ವಿವೋ V40 ಸ್ಮಾರ್ಟ್ ಫೋನ್ ಅನ್ಬಾಕ್ಸಿಂಗ್ ಮಾಡಿ ಹಾಗೆ ರಿವ್ಯೂ ಮಾಡ್ತೀನಿ. ನೀವು ಇನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರೋದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ನಾನು ನಿಮ್ ಕಡೆ ಎಕ್ಸ್ಪೆಕ್ಟ್ ಮಾಡ್ತೀನಿ. ಬನ್ನಿ ವಿಡಿಯೋ ಶೂಟ್ ಮಾಡೋಣ. ಮೊದಲಾಗಿ ಈ ಒಂದು ಸ್ಮಾರ್ಟ್ ಫೋನ್ ನಿಮಗೆ ಔಟ್ಸೈಡ್ ಈ ರೀತಿ ಕಾಣಿಸ್ತಿರುವಂತದ್ದು. ನೀವು ಇದನ್ನು ಡೈರೆಕ್ಟ್ ಆಗಿ ಅನ್ಬಾಕ್ಸಿಂಗ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಸಮಥಿಂಗ್ ಏನು ಕೂಡ ಸ್ಪೆಷಲ್ ಅಂತ ಏನಿಲ್ಲ. ಸ್ಮಾರ್ಟ್ ಫೋನ್ ಸಿಗುವಂತದ್ದು, ಅದಾದ ನಂತರ 80 ವ್ಯಾಟ್ ಚಾರ್ಜರ್ ಸಿಗುವಂತದ್ದು, ಅದಾದ ನಂತರ ನಿಮಗೆ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಒಂದು ಒಳ್ಳೆ ಟೈಪ್ A to ಟೈಪ್ C ಒಂದು ಕೇಬಲ್ ಸಿಗುವಂತದ್ದು. ಸೊ ಅದನ್ನ ಸ್ಪೆಷಲ್ ಅಂತ ಹೇಳಬಹುದು. ಒಂದು ಕೇಸ್ ಸಿಗುವಂತದ್ದು. ಸರಿ, ಈ ಒಂದು ಮೊಬೈಲ್ ಡಿಸೈನ್ ಬಗ್ಗೆ ಮಾತಾಡಬೇಕು ಅಂದ್ರೆ ಈ ಒಂದು ಮೊಬೈಲ್ ನಿಮಗೆ ಬಂದ್ಬಿಟ್ಟು ಕ್ಯಾಮರಾ ಬಂದ್ಬಿಟ್ಟು ತುಂಬಾ ಒಳ್ಳೆ ಒಂದು ಮಾಡೆಲ್ ಅಂತ ಹೇಳ್ಬಹುದು. ಅದಾದ ಪೋರ್ಟ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಟೈಪ್ C ಪೋರ್ಟ್ ಇರುವಂತದ್ದು, ಸಿಮ್ ಕಾರ್ಡ್ ಟ್ರೇ ಇರುವಂತದ್ದು, ಸ್ಪೀಕರ್ ಗ್ರಿಲ್ ಇರುವಂತದ್ದು, ಅದಾದ ನಂತರ ಮೇಲ್ ಬಂದ್ರೆ ಅಂದ್ರೆ ಐಯರ್ ಬ್ಲಾಸ್ಟ್ ಇರುವಂತದ್ದು, ಅದಾದ ನಂತರ ಮೈಕ್ ಇರುವಂತದ್ದು. ಇನ್ನು ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ನಿಮಗೆ IP68 ರೇಟಿಂಗ್ ಕೂಡ ನಿಮಗೆ ಸಿಗ್ತಿರೋದು. ಸೊ ಈ ಒಂದು ಪ್ರೈಸ್ ಗೆ ಎಲ್ಲರೂ ಕೂಡ ಆಲ್ಮೋಸ್ಟ್ ಕೊಡುವಂತದ್ದೇ. ಇದರಲ್ಲಿ ಏನು ಸ್ಪೆಷಲ್ ಅಂತ ಏನು ಹೇಳಬಹುದು. IP69 ಕೊಟ್ಟಿರ ಆಲ್ರೆಡಿ ಈ ಓಪೋ ಕಂಪ್ನಿ ಬಂದ್ಬಿಟ್ಟು. ಸೊ ಅದ್ರಲ್ಲಿ ಏನು ಸ್ಪೆಷಲ್ ಅಂತ ಹೇಳ್ಬೋಣ, ಬಟ್ IP68 ಕೊಟ್ಟಿರ ಅಂತ ಖುಷಿ ಪಡ್ಬೇಕಾಗುತ್ತೆ ಅಷ್ಟೇ. ಇನ್ನು ಈ ಒಂದು ಸ್ಮಾರ್ಟ್ ಫೋನ್ ನಾವೆಲ್ಲ ಡಿಸ್ಪ್ಲೇ ಹೋದ್ರೆ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಒಂದು ಒಳ್ಳೆ ಡಿಸ್ಪ್ಲೇ ಇದೆ ಅಂತ ಹೇಳ್ಬೋದು. ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ನಿಮಗೆ 6.78 ಇಂಚಿನ ಒಂದು ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ ಇರುವಂತದ್ದು, 120 Hz ರಿಫ್ರೆಶ್ ರೇಟ್ ಇರುವಂತದ್ದು, ಅದಾದ ನಂತರ 4500 nits ಪೀಕ್ ಬ್ರೈಟ್ನೆಸ್ ಕೂಡ ಸಿಕ್ಕಿರುವಂತದ್ದು. ಕ್ವಾಲಿಟಿ ವಿಚಾರಕ್ಕೆ ನಾವೇನೋ ಬಂದ್ರೆ ಈ ಒಂದು ಮೊಬೈಲ್ ನ ಒಂದು ಡಿಸ್ಪ್ಲೇ ಕ್ವಾಲಿಟಿ ಆಕ್ಚುಲಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಈ ಒಂದು ಪ್ರೈಸ್ ರೇಂಜ್ಗೆ 4500 ಪೀಕ್ ಬ್ರೈಟ್ನೆಸ್ ಅಂದ್ರೆ ಇಲ್ಲಿ ಹೇಳ್ತೀನಿ ನಿಮಗೆ ಪೀಕ್ ಬ್ರೈಟ್ನೆಸ್ ಮತ್ತೆ ಹೈ ಬ್ರೈಟ್ನೆಸ್ ಕೂಡ ತುಂಬಾನೇ ಡಿಫ್ರೆನ್ಸ್ ಇರೋದು. ಪೀಕ್ ಬ್ರೈಟ್ನೆಸ್ ಅಂದ್ರೆ ಒಂದು ಒಳ್ಳೆ ಬ್ರೈಟ್ನೆಸ್ ಅಂತ ಹೇಳ್ಬೋದು, ಹೈ ಬ್ರೈಟ್ನೆಸ್ ಅಂದ್ರೆ ಇನ್ನೂ ಒಂದು ಒಳ್ಳೆ ಬ್ರೈಟ್ನೆಸ್ ಅಂತ ಹೇಳ್ಬೋದು. ಇದ್ರ ಬಗ್ಗೆ ನಾನು ನಿಮಗೆ ಸಪರೇಟ್ ಒಂದು ವಿಡಿಯೋ ಮಾಡ್ತೀನಿ. ಸೊ ಪೀಕ್ ಬ್ರೈಟ್ನೆಸ್ ಕೂಡ ಯಾರು ಕೂಡ ಒಂದು ಒಳ್ಳೆ ಬ್ರೈಟ್ನೆಸ್ ಇದೆ ಅಂದ್ಬಿಟ್ಟು ಆ ಒಂದು ಸ್ಮಾರ್ಟ್ ಫೋನ್ ಕೂಡ ಪರ್ಚೇಸ್ ಮಾಡಬೇಕಂತ ಹೋಗ್ಬೇಡ್ರಿ. ಸೊ ಆದಷ್ಟು ಒಂದು ಒಳ್ಳೆ ಸ್ಮಾರ್ಟ್ ಫೋನ್ ನ ಒಂದು ಒಳ್ಳೆ ರೀತಿಯಲ್ಲಿ ನೋಡಿ ಪರ್ಚೇಸ್ ಮಾಡಿ. ಸೊ ಹೈ ಬ್ರೈಟ್ನೆಸ್ ಮತ್ತೆ ಪೀಕ್ ಬ್ರೈಟ್ನೆಸ್ ಎರಡಕ್ಕೂ ಕೂಡ ನಾನು ನಿಮಗೆ ಏನ್ ವ್ಯತ್ಯಾಸ ಅಂದ್ಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಇನ್ನು ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ನಿಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಸಿಗ್ತಿರೋದು. ಸೊ ಅಲ್ಟ್ರಾಸಾನಿಕ್ ಅಂತ ಹೇಳ್ಬೋದು. ತುಂಬಾನೇ ಕ್ವಿಕ್ ಆಗಿ ಈ ಒಂದು ಸ್ಮಾರ್ಟ್ ಫೋನ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಏನಿದೆ ತುಂಬಾ ಬೇಗನೆ ಅನ್ಲಾಕ್ ಆಗುತ್ತೆ ಅಂತ ಹೇಳ್ಬೋದು ಈ ಒಂದು ಪ್ರೈಸ್ ರೇಂಜ್ಗೆ. ಇನ್ನು ಈ ಒಂದು ಮೊಬೈಲ್ ಪರ್ಫಾರ್ಮೆನ್ಸ್ ಒಂಥರ ಹೆಂಗಪ್ಪ ಅಂದ್ರೆ ತೀರಾ ಸಿಕ್ಕಾಪಟ್ಟೆ ಪವರ್ಫುಲ್ ಅಂತ ಹೇಳಕ್ಕಲ್ಲ, ಬಟ್ ಸಿಕ್ಕಾಪಟ್ಟೆ ಲೋ ಅಂತ ಹೇಳಕ್ಕಲ್ಲ. ಬಟ್ ನಾನು ಈ ಒಂದು ಸ್ಮಾರ್ಟ್ ಫೋನ್ಗೆ ಈ ಒಂದು ಪರ್ಫಾರ್ಮೆನ್ಸ್ಗೆ 9/10 ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟು ಚೆನ್ನಾಗಿ ಈ ಒಂದು ಮೊಬೈಲ್ ನ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ನಿಮಗೆ ಹತ್ರ ನಿಮಗೆ ಏನು ನಿಮಗೆ ಮೋಟೋ Edge 50 ಈ ಒಂದು ಮತ್ತೆ OnePlus Nord 4 ಈ ಮೊಬೈಲ್ ನಲ್ಲೆಲ್ಲ ಕೊಟ್ಟಂತಹ ಒಂದು ಬ್ರೌಸರ್ ಕೊಟ್ಟಿರುವಂತದ್ದು ಅಂದ್ರೆ Snapdragon 7 Gen 3 ಈ ಒಂದು ಬ್ರೌಸರ್ ಇರುವಂತದ್ದು. ಅಂತದ್ದು ನಿಮಗೆ 8,70,000 ಸಿಗುವಂತದ್ದು. ಅದಾದ ನಂತರ LPDDR4X UFS 2.2 ಈ ಒಂದು ರ್ಯಾಮ್ ಮತ್ತೆ ಸ್ಟೋರೇಜ್ ಟೈಪ್ ಇರುವಂತದ್ದು. ನನಗೆ ಬೇಜಾರಾಯ್ತು ಆಕ್ಚುಲಿ ಇದಕ್ಕೆ 31 ಸ್ವಲ್ಪ ಒಂದು ಸ್ಮಾರ್ಟ್ ಫೋನ್ ತಾಂತಿದೀವಿ ಅಂದ್ರೆ ಅಟ್ಲೀಸ್ಟ್ ನಮಗೆ LPDDR5 ಬೇಕಿತ್ತು. ಅಟ್ಲೀಸ್ಟ್ ನಮಗೆ LPDDR5 ಬೇಡ ಅಂದ್ರೂ ಕೂಡ ಅಟ್ಲೀಸ್ಟ್ ನಮಗೆ ಇಲ್ಲಿ UFS 3.1 ಒಂದು ಸ್ಟೋರೇಜ್ ಟೈಪ್ ಅಲ್ಲಿ ಕೊಡ್ಬೇಕಿತ್ತು. ಬಟ್ ಈ ಒಂದು ಕಂಪ್ನಿ ನಮಗೆ ತೀರಾ ಕಡಿಮೆ ಅಂತ ಅನ್ಸುತ್ತೆ. LPDDR4X UFS 2.2 ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ನನಗೆ ಬೇಜಾರಾಗಿದೆ ಅಂದ್ರೆ ಇದೊಂದೇ ಒಂದು. ಅಟ್ಲೀಸ್ಟ್ ಒಂದು ಸ್ವಲ್ಪ ಕೊಟ್ಟಿದ್ರೆ ಇನ್ನೊಂದು ಸ್ವಲ್ಪ ಫಾಸ್ಟ್ ಆಗಿ ಸ್ಟೋರೇಜ್ ಮತ್ತೆ ರ್ಯಾಮ್ ಸ್ವಲ್ಪ ವರ್ಕ್ ಆಗಿತ್ತೇನೋ ಅಂತ ನನಗೆ ಅನಿಸುತ್ತೆ. ಅದೊಂದು ಬಿಟ್ರೆ ಈ ಒಂದು ಸ್ಮಾರ್ಟ್ ಫೋನ್ ಎಲ್ಲಾ ಕೂಡ ಎಲ್ಲಾನು ಪರ್ಫೆಕ್ಟ್ ಅಂತ ಹೇಳ್ಬೋದು. ಅದ್ರ ಬಗ್ಗೆ ನಾನು ನಿಮಗೆ ಕೊನೆಯಲ್ಲಿ ಹೇಳ್ತೀನಿ ಏನೇನು ಚೆನ್ನಾಗಿದೆ ಏನೇನಿಲ್ಲ ಅಂತ ಅಂದ್ಬಿಟ್ಟು. ಇನ್ನು ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ನಿಮಗೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿರುವಂತದ್ದು, ಎಲ್ಲೂ ಕೂಡ ಒಂದು ಲ್ಯಾಗ್ ಆಗಲ್ಲ ಅಂತ ಅನ್ಸ್ಬೋದು. ಅಷ್ಟು ಚೆನ್ನಾಗಿ ಈ ಒಂದು ಸ್ಮಾರ್ಟ್ ಫೋನ್ ನಿಮಗೆ ಒಂದು ಒಳ್ಳೆ ರೀತಿಯಲ್ಲಿ ನಿಮಗೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ನ ಕೊಡುವಂತದ್ದು. ಸೊ ಈ ಒಂದು ಸ್ಮಾರ್ಟ್ ಫೋನ್ ಕಂಪನಿಯವರು ಈ ಒಂದು ಸ್ಮಾರ್ಟ್ ಫೋನ್ ತುಂಬಾನೇ ಆಪ್ಟಿಮೈಸ್ ಮಾಡಿ ಚೆನ್ನಾಗಿ ನಿಮಗೆ ಕೊಡ್ತಾ ಇರುವಂತದ್ದು. ಸೊ ಗೇಮಿಂಗ್ ಎಕ್ಸ್ಪೀರಿಯನ್ಸ್ 9/10 ಅಂತ ಹೇಳ್ಬೋದು. ಇನ್ನು ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ನಿಮಗೆ ಸ್ಟೀರಿಯೋ ಸ್ಪೀಕರ್ ಕೂಡ ಸಿಗ್ತಿರುವಂತದ್ದು. ಸೊ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಅಫ್ಕೋರ್ಸ್ ಈ ಒಂದು ಪ್ರೈಸ್ ರೇಂಜ್ ಆಲ್ಮೋಸ್ಟ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಲೇಬೇಕು. ಸೊ ಈ ಒಂದು ಮೊಬೈಲ್ ನ ಕ್ವಾಲಿಟಿ ಕೂಡ ಚೆಕ್ ಮಾಡ್ಕೊಳ್ಳಿ ಕಂಪೇರ್ ಟು ವಿವೋ V40 Pro ಸ್ಮಾರ್ಟ್ ಫೋನಿಗೆ. ಇನ್ನು ನಾವೇನಾದ್ರು ಈ ಒಂದು ಸ್ಮಾರ್ಟ್ ಫೋನ್ ಬ್ಯಾಟರಿ ಬಗ್ಗೆ ಮಾತಾಡಬೇಕು ಅಂದ್ರೆ ಈ ಒಂದು ಸ್ಮಾರ್ಟ್ ಫೋನ್ ನಿಮಗೆ 5500 mAh ಒಂದು ಬ್ಯಾಟರಿ ಕೆಪಾಸಿಟಿ ಇರುವಂತದ್ದು, ಲಿಟರಲಿ 80 ವ್ಯಾಟ್ ಒಂದು ಚಾರ್ಜರ್ ಅಡಾಪ್ಟರ್ ಕೂಡ ಸಿಕ್ತಿರುವಂತದ್ದು. ಈ ಒಂದು ಪ್ರೈಸ್ ರೇಂಜ್ಗೆ 5500 mAh ಬ್ಯಾಟರಿ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ತೀನಿ. ಬಟ್ ನಮಗೆ ಈ ಒಂದು ಸ್ಮಾರ್ಟ್ ಫೋನ್ ಬಂದ್ಬಿಟ್ಟು ತುಂಬಾನೇ ತಿನ್ನ ಇರುವಂತದ್ದು. ನನಗೆ ಈ ಒಂದು ಸ್ಮಾರ್ಟ್ ಫೋನ್ ಬಂದ್ಬಿಟ್ಟು ತುಂಬಾನೇ ಇಷ್ಟ ಆಯ್ತು ಅಂತ ಹೇಳ್ಬೋದು. ಇಷ್ಟೊಂದು ಬ್ಯಾಟರಿ ಕೊಟ್ಟು ಕೂಡ ಇದು ಇಷ್ಟೊಂದು ತಿನ್ನ ಮಾಡಿದೆ ಅಂದ್ಬಿಟ್ಟು ನಂಗೆ ತುಂಬಾನೇ ಇಷ್ಟ ಆಯ್ತು. ಈ ಒಂದು ಸ್ಮಾರ್ಟ್ ಫೋನ್ ಒಂದು ಗ್ರಿಪಿನೆಸ್ ಅನ್ನಾಗಲಿ ಎಲ್ಲಾನು ಕೂಡ ತುಂಬಾನೇ ಇಷ್ಟ ಆಯ್ತು ಅಂತ ಹೇಳ್ಬೋದು. ಇನ್ನು ಈ ಒಂದು ಮೊಬೈಲ್ ನ ಕನೆಕ್ಟಿವಿಟಿ ಬಗ್ಗೆ ಮಾತಾಡಬೇಕು ಅಂದ್ರೆ ಈ ಒಂದು ಮೊಬೈಲ್ ಅಲ್ಲಿ ನಿಮಗೆ 5G ಬ್ಯಾಂಡ್ಸ್ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಕನೆಕ್ಟ್ ಆಗುವಂತದ್ದು. ಅದಾನಂತರ ನಿಮಗೆ Wi-Fi 5 ಇರುವಂತದ್ದು, Wi-Fi 6 ಇರುವಂತದ್ದು, ಅದಾನಂತರ Bluetooth 5.4 ಇರುವಂತದ್ದು. ಆಲ್ಮೋಸ್ಟ್ ಕನೆಕ್ಟಿವಿಟಿ ವಿಚಾರದಲ್ಲಿ ಆಲ್ಮೋಸ್ಟ್ ಪರ್ಫೆಕ್ಟ್. ಬಟ್
ನಮಗೆ NFC ಬೇಕಿತ್ತು. ಆಕ್ಚುಲಿ NFC ನಮಗೆ ಈ ಒಂದು ಪ್ರೈಸ್ ರೇಂಜ್ಗೆ ಆಲ್ಮೋಸ್ಟ್ ಎಲ್ಲರೂ ಕೊಡ್ತಾರೆ, ಬಟ್ ನನಗೆ ಇಲ್ಲಿ NFC ಆಕ್ಚುಲಿ ಬೇಕಿತ್ತು, ಬಟ್ ಇವ್ರು NFC ಬಂದ್ಬಿಟ್ಟು ಕೊಟ್ಟಿಲ್ಲ. ಇದೊಂದು ನನಗೆ ಇಲ್ಲಿ ಬೇಜಾರಾಯ್ತು ಅಂತ ಹೇಳ್ಬೋದು. ಇನ್ನು ಈ ಒಂದು ಮೊಬೈಲ್ ನ ಸಾಫ್ಟ್ವೇರ್ ಹೋದ್ವಿ ಅಂದ್ರೆ ಈ ಒಂದು ಮೊಬೈಲ್ ನ ಸಾಫ್ಟ್ವೇರ್ ತುಂಬಾನೇ ಚೆನ್ನಾಗಿರುವಂತದ್ದು. ಈ ಒಂದು ಮೊಬೈಲ್ ಅಲ್ಲಿ ನಿಮಗೆ ಫಂಟಚ್ OS ಇರುವಂತದ್ದು, ಅದಾದ ನಂತರ ನಿಮಗೆ ಔಟ್ ಆಫ್ ದ ಬಾಕ್ಸ್ Android 14 ವರ್ಷನ್ ಅಲ್ಲಿ ಬರ್ತಿರುವಂತದ್ದು. 3+4 ಇಯರ್ಸ್ ಬಂದ್ಬಿಟ್ಟು ನಿಮಗೆ ಇದರಲ್ಲಿ ಸಾಫ್ಟ್ವೇರ್ ಮತ್ತೆ ಸೆಕ್ಯೂರಿಟಿ ಅಪ್ಡೇಟ್ ಸಿಕ್ಕಿರುವಂತದ್ದು. ಸೊ ಚೆನ್ನಾಗಿದೆ ಅಂತ ಹೇಳ್ಬೋದು. ಈ ಒಂದು ಪ್ರೈಸ್ ರೇಂಜ್ ನಿಜವಾಗ್ಲೂ ಒಂದು ಒಳ್ಳೆ ಒಂದು ಸಾಫ್ಟ್ವೇರ್ ಎಕ್ಸ್ಪೀರಿಯನ್ಸ್ ಈ ಒಂದು ಸ್ಮಾರ್ಟ್ ಫೋನ್ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಈ ಒಂದು ಮೊಬೈಲ್ ನಾವು ಮೇನ್ ಅಪ್ ಅಂದ್ರೆ ಕ್ಯಾಮ್ರಾ. ಈ ಒಂದು ಮೊಬೈಲ್ ಕ್ಯಾಮ್ರಾ ಅಂತೂ ಹೇಳೋದೇ ಬೇಡ. ವಿವೋದವ್ರದ್ದು ವಿವಿ ಸೀರೀಸ್ ಬಂದ್ಬಿಟ್ಟು ತುಂಬಾನೇ ಒಂದು ಹೈಲೈಟ್ ಅಂತಾನೆ ಹೇಳ್ಬೋದು. ಈ ಒಂದು ಸ್ಮಾರ್ಟ್ ಫೋನ್ ಬಂದ್ಬಿಟ್ಟು ಒಂದು ಕ್ಯಾಮ್ರಾದಲ್ಲಿ ಮೊದಲಿಗೆಲ್ಲ ಈ ಒಂದು ವಿವೋದವ್ರದ್ದು ವಿ ಸೀರೀಸ್ ಸ್ಮಾರ್ಟ್ ಫೋನ್ ಏನಿದಾವೆ ಇವು ಬಂದ್ಬಿಟ್ಟು ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಿ ಲಾಂಚ್ ಆಗಿದ್ದು. ಬಟ್ ಇತ್ತೀಚೆಗೆ ಈ ಒಂದು ಜೀಸ್ ಕ್ಯಾಮ್ರಾ ಏನಿದಾವೆ ಈ ಒಂದು ಸ್ಮಾರ್ಟ್ ಫೋನ್ ಗಳಿಗೆ ಬಂದು 90,000 ರೂಪಾಯಿ ಎಂದಿರುವಂತಹ ಜೀಸ್ ಕ್ಯಾಮ್ರಾಗಳು ಈಗ 40-50 ರೂಪಾಯಿ ಬಂದ್ಬಿಟ್ಟು ಸ್ವಲ್ಪ ಇವು ಬಂದ್ಬಿಟ್ಟು ಅಪ್ಗ್ರೇಡ್ ಆಗಿರುವಂತದ್ದು. ಸೊ ಈಗ ಇತ್ತೀಚಿನ ಒಂದು ಕ್ಯಾಮ್ರಾಗಳಲ್ಲಿ ಅಂದ್ರೆ ಈ ಒಂದು ಸ್ಮಾರ್ಟ್ ಫೋನ್ಗಳು ಬಂದ್ಬಿಟ್ಟು ತುಂಬಾನೇ ಬೆಲೆ ಬಾಳ್ತಿರುವಂತದ್ದು. ಸೊ 40-45 ಸಾವಿರ ರೂಪಾಯಿಗೆಲ್ಲ ಲಾಂಚ್ ಆಗಿರುವಂತದ್ದು ಈ ಒಂದು ವಿವೋ ಸ್ಮಾರ್ಟ್ ಫೋನ್ಗಳು. ನನಗೆ ಗೊತ್ತಿರೋ ಪ್ರಕಾರ 25-30 ಸಾವಿರ ರೂಪಾಯಿಗೆಲ್ಲ ಈ ಒಂದು ಸ್ಮಾರ್ಟ್ ಫೋನ್ಗಳ ಲಾಂಚ್ ಮಾಡಿದ್ರು. ಬಟ್ ಈಗ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಈ ಒಂದು ಸ್ಮಾರ್ಟ್ ಫೋನ್ ನಿಮಗೆ 15 ಬಂದ್ಬಿಟ್ಟು ಮೇನ್ ಜೀಸ್ OS ಕ್ಯಾಮ್ರಾ ಇರುವಂತದ್ದು, ನಂತರ 50 ಬಂದ್ಬಿಟ್ಟು ಅಲ್ಟ್ರಾ ಇರುವಂತದ್ದು, ಅದಾದ ನಂತರ ಫ್ರಂಟ್ ಬಂದ್ವಿ ಅಂದ್ರೆ 50 ಇರುವಂತದ್ದು. ಆಲ್ಮೋಸ್ಟ್ ವಿವೋದವ್ರದ್ದು ನಾವ್ ಯಾವ್ದೇ ಒಂದು ಸ್ಯಾಂಪಲ್ಸ್ ಕೂಡ ತೋರ್ಸೋದೇ ಬೇಡ ಅನ್ಸುತ್ತೆ ನನ್ನ ಪ್ರಕಾರ. ಜೀಸ್ ಕ್ಯಾಮ್ರಾ ನೀವು ಬೇಕಾದ್ರೆ ನೋಡ್ಕೋಬಹುದು, ಇಲ್ಲಿ ಸಕ್ಕತ್ತಾಗಿರುತ್ತೆ ಅಂತ ಹೇಳ್ಬೋದು ಈ ಒಂದು ಕ್ಯಾಮ್ರಾದ ಒಂದು ಫೋಟೋಸ್. ನಿಮ್ಗೆ ಅಲ್ಲಿಗೆ ಏನಾದ್ರು ಫೋಟೋಸ್ ಬೇಕು ಅಂದ್ರೆ ನಾನು ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದರ ಒಂದು ಏನಿದೆ G ಡ್ರೈವ್ ನ ಲಿಂಕ್ ಕೊಟ್ಟಿರ್ತೀನಿ, ಹಾಗೆ ಈ ಒಂದು ಪ್ರಾಡಕ್ಟ್ ನ ಲಿಂಕ್ ಕೂಡ ಕೊಟ್ಟಿರ್ತೀನಿ. ನೀವು ಯಾರು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು, ಪ್ರಾಡಕ್ಟ್ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು, ಅಥವಾ ನೀವು G ಡ್ರೈವ್ ನಲ್ಲಿ ಆ ಒಂದು ಫೋಟೋಸ್ ಕೂಡ ನೀವು ನೋಡ್ಬೋದು ಅಂತಾನೆ ಹೇಳ್ಬೋದು. ಇನ್ನು ಕೊನೆಯದಾಗಿ ಈ ಒಂದು ಸ್ಮಾರ್ಟ್ ಫೋನ್ ನ ಪ್ರೈಸ್ ಬಗ್ಗೆ ನಾವೇನೋ ಮಾತಾಡ್ಬೇಕು ಅಂದ್ರೆ ಮೇನ್ ಅಪ್ ಅಂದ್ರೆ ಪ್ರೈಸ್ ನಾವೇನೋ ಚೆನ್ನಾಗಿದೆ ಹಂಗೆ ಹೀಗೆ ಅಂತ ಹೇಳಿದ್ರು ಕೂಡ ಪ್ರೈಸ್ ಅಂತೂ ಮೇನ್ ಅಂತಾನೆ ಹೇಳ್ಬೋದು. ಈ ಒಂದು ಸ್ಮಾರ್ಟ್ ಫೋನ್ ಬಂದ್ಬಿಟ್ಟು ನಿಮಗೆ 3 ವೇರಿಯಂಟ್ ನಲ್ಲಿ ಸಿಗ್ತಿರುವಂತದ್ದು. ಮೊದಲನೇದು 8GB 128GB ಸ್ಟೋರೇಜ್ ಏನಿದೆ ಇದು ಬಂದ್ಬಿಟ್ಟು ನಿಮಗೆ 34,999 ರೂಪಾಯಿ ಇರುವಂತದ್ದು. ಅದಾದ ನಂತರ 8GB 256GB ಸ್ಟೋರೇಜ್ ಏನಿದೆ ಇದು ಬಂದ್ಬಿಟ್ಟು 36,999 ರೂಪಾಯಿ ಸಿಗ್ತಿರುವಂತ. ಇದೇ ರೀತಿ 12GB 512GB ಸ್ಟೋರೇಜ್ ಏನಿದೆ ಇದು ಬಂದ್ಬಿಟ್ಟು ನಿಮಗೆ ಹತ್ತತ್ರ 42,000 ರೂಪಾಯಿ 43,000 ರೂಪಾಯಿಗೆ ಸಿಗ್ತಿರುವಂತದ್ದು. ಸೊ ಈ ಒಂದು ಪ್ರೈಸ್ ರೇಂಜ್ಗೆ ಈ ಒಂದು ಸ್ಮಾರ್ಟ್ ಫೋನ್ ಪರ್ಚೇಸ್ ಮಾಡಬಹುದು ಅಂತ ನೀವೇನಾದ್ರು ಕೇಳಿದ್ರೆ ಖಂಡಿತವಾಗ್ಲೂ ಹೇಳ್ತೀನಿ. ಈ ಒಂದು ಪ್ರೈಸ್ ರೇಂಜ್ಗೆ ಆಲ್ಮೋಸ್ಟ್ ಅಲ್ಲಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಒಂದು ಪ್ರೈಸ್ ಕೂಡ ಚೆನ್ನಾಗಿರುವಂತದ್ದು ಇಲ್ಲ ಅನ್ನಲ್ಲ, ಬಟ್ ಈ ಒಂದು ಪ್ರೈಸ್ ರೇಂಜ್ಗೆ ಒಂದು ಒಳ್ಳೆ ಬ್ರೌಸರ್ ಕೊಟ್ಟಿರುವಂತದ್ದು, ಒಂದು ಒಳ್ಳೆ ಕ್ಯಾಮ್ರಾ ಕೊಟ್ಟಿರುವಂತದ್ದು, ಆಲ್ಮೋಸ್ಟ್ ಆಲ್ ಎಲ್ಲಾನು ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು. ನೋಡಿ ಪರ್ಚೇಸ್ ಮಾಡೋರು ಈ ಒಂದು ಪ್ರೈಸ್ ರೇಂಜ್ಗೆ ಏನಾದ್ರು ಒಂದು ಸ್ಮಾರ್ಟ್ ಫೋನ್ ಪರ್ಚೇಸ್ ಮಾಡ್ಬೇಕು ಅಂತ ಇರ ಅಂದ್ರೆ ಖಂಡಿತವಾಗ್ಲೂ ಈ ಒಂದು ಸ್ಮಾರ್ಟ್ ಫೋನ್ ಒಳ್ಳೆ ಆಪ್ಷನ್ ಅನ್ನೋದಕ್ಕಿಂತ ಬೆಸ್ಟ್ ಸ್ಮಾರ್ಟ್ ಫೋನ್ ಅಂತಾನೆ ಹೇಳ್ಬೋದು. ನೋಡಿ ಪರ್ಚೇಸ್ ಮಾಡೋರು ಪರ್ಚೇಸ್ ಮಾಡ್ಬೋದು ಅಂತಾನೆ ಹೇಳ್ಬೋದು.